ನೋಡಿ ಎಕ್ಸಾಮ್ ಎಲ್ಲ ಮುಗಿದು ಹಾಸ್ಪಿಟಲ್ ಕೇಳಕ್ ಹೋಗ್ತಿದೀವಿ. ಇಲ್ಲ ನೋಡಿ ಮೆಜೆಸ್ಟಿಕ್ ಅಂದ್ರೆ ನಾನು ಇವತ್ತೇ ಕೂಡ ನೋಡಿದ್ದು. ಹೌದಾ? ಮೆಜೆಸ್ಟಿಕ್ ಬಿಡಿರ್ಲಿಲ್ವಾ? ನೋಡಿರ್ಲಿಲ್ಲ. ನೋಡಿದ್ರೆ ತಾನೇ. ಆದ್ರೂ ಫೈನಲಿ ನಿನ್ ಜೊತೆ ಬಂದ್ ಮೆಜೆಸ್ಟಿಕ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ಮೆಜೆಸ್ಟಿಕ್ ನೋಡಿದ್ನಲ್ಲ ಖುಷಿ ಆಯ್ತು. ಹಾಸ್ಪಿಟಲ್ ನಿನ್ ಫ್ರೆಂಡ್ಸ್ಗೂ ತೋರಿಸ್ಬಿಡು. ಇವಳು ಸಾಲಿನ ಅಂತ. ಮುಖ ತೋರ್ಸ ದುಮ್ಮೆ ಬರೀ ಇಂತದೆಯ ಅಮ್ಮಿ ಇಲ್ಲೋಡ ಅವಳೆಲ್ಲ ಫುಲ್ ಬಿಜಿ ಆಗಿಬಿಟ್ಟಿದ್ದಾಳೆ. ಇವಾಗ ಗೊತ್ತಲ್ಲ ನಿಮ್ಗೆ. ಮೆಜೆಸ್ಟಿಕ್ ಹಾಸ್ಪಿಟಲ್ ಕೇಳಕ್ ಹೋಗ್ತಿದ್ವಿ. ಎಕ್ಸಾಮ್ ಎಲ್ಲ ಮುಗೀತು. ಸೊ ಅದು ವರ್ಕ್ ಮಾಡ್ಬೇಕಲ್ಲ. ಸೌಕರ್ ಮಂದಿ ಒಂದು ಟಿ ಒಂದು ಕಾರ್ ಐತಿ ನಡೀತೈತಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಏನು ಇಲ್ಲ ನಾವು work ಮಾಡ್ಬೇಕು. ಏನ್ ಕೆಲಸ ಇದ್ರೆ ನೋಡ್ರಿ ಟಿ ತಗೊಂಡ್ಬರ್ತಾಳ. ಎಲ್ಲಿಗೆ ಹೋಗೋದು? ಈಗ ಕೇರ್ಪುರಂ ಹೋಗ್ತೀವಿ. ಕೇರ್ಪುರಂನಿಂದ ಕೇರ್ಪುರಮಿಂದ ಹೆಬ್ಬಾಳ್ಗೆ ಹೋಗ್ತೀವಿ. ಹೆಬ್ಬಾಳ್ಗೆ ಹೋಗಿ ಹಾಸ್ಪಿಟಲ್ ಕೇಳ್ಕೊಂಡು ನಾನು ನಮ್ಮ ಕೊರಟಗೆರೆಗೆ ಹೋಗ್ತೀವಿ. ಸರಿ. ಇವನು ಎಲ್ಲೋಗ್ತಾನೆ ಅಂತ ನಂಗೆ ಗೊತ್ತಿಲ್ಲ. ಇವಳೆಲ್ಲಿ ಹೋಗ್ತಾಳೆ ಅಂತ ನಮಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಮೆಜೆಸ್ಟಿಕ್ ಬಂದ್ರೆ ಮೇಕಪ್ ಮಾಡೋದು ಬಿಡಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹುಡುಗಿರ್ ಬ್ಯಾಗ ನಮ್ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಮೇಕಪ್ ಸೆಟ್ ಇರುತ್ತೆ. ನೋಡಿ ಮತ್ತೆ ಏನಿತ್ತು ಬ್ಯಾಗಲ್ಲ? ಏನಿಲ್ಲ, ಇದಷ್ಟೇ. ರೊಕ್ಕದವ್ರು ಕೊಟ್ಟಲ್ಲ ಅನ್ನಾಗ. ಎಲ್ಲಿ ಹೋಗ್ತ? ಮೆಟ್ರೋದಲ್ಲಿ ಮುಂದಿನ ನಿಲ್ದಾಣ ಮಾಧವಾರ ಅಂತ ಹೇಳೋದಕ್ಕೆ ಏನಾದರೂ ಕೊಟ್ರೆ ಹೋಗ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೀನು ಕರ್ಕೊತಾರ? ಕೊಟ್ರೆ ಹೋಗ್ತೀನಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಪಕ್ಕ ಕರ್ಕೊಂಡ್ರು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ. ಹೋಗ್ಬಾ. ಕೇರ್ಪುರಂಗೆ ಬಂದಿವಿ. ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ. ಕೇರ್ ಮಾರ್ಕೆಟ್ ಅಲ್ಲ ಕಣೋ. ಕೇರ್ಪುರ ಬಂದಿದ್ದ ನಾನು. ಕೇರ್ ಮಾರ್ಕೆಟ್ ಅಲ್ಲ ಇದು. ಕೇರ್ ಮಾರ್ಕೆಟ್ ಅಲ್ಲ ಇದು, ಕೇರ್ಪುರಂ. ಇವನಿಗೆ ವಿಷಯ ಮಾತಾಡಕ್ಕೆ ಬರೋಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ನಾನು ಚೆನ್ನಾಗಿಲ್ಲ. ನೆಕ್ಸ್ಟ್ ನಿನಗೆ ಅವಾರ್ಡ್ ಕೊಡ್ಬೇಕಂತ ಮಾಡಿದ್ವಿ. ಕೊಡಿ ಕೊಡಿ ಏನೋ ಕೊಡಿ ಕೊಡಿ ಅವಾರ್ಡ್. ಆಸ್ಕರ್ ಅವಾರ್ಡ್ ಅಲ್ಲ ಆಸ್ಕಾರ ಹುಡುಗರ ಜಂಪೆ ಜಂಪೆ ಆಸ್ಕಾರ ಹುಡುಗರ ಅಲ್ಲ ಪಕ್ಕಸೂರಿ ಅವಾರ್ಡ್. ಏನ ಬಕಾಸುರ ನಂಬರ್ 1 ನೀನು. ಬಕಾಸುರ ಅಂತ ಇವ್ರ ಬಕಾಸುರ ನೋಡ್ರಿ. ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ನೋಡಿ ನೋಡಿ. ಯಾರು ಬಕಾಸುರ ಅಂತ ಹೇಳಿದ್ರೆ ಇವನೇ ಬಕಾಸುರ. ಸೆಕೆಂಡ್ ಬಕಾಸುರ. ಇವನು ಫಸ್ಟ್ ಬಕಾಸುರ. ಬಲಗಾಲಿಟ್ಟು ಒಳಗಡೆ ಏನು ಮಾಡೋದು? ನಮಗೆ ಬಂದಿರೋ ಕಾರಣ ಏನು ಗೊತ್ತಾ? ಒಬ್ಬರನ್ನ ಮೀಟ್ ಮಾಡೋದಕ್ಕೆ ಬನ್ನಿ. ಅವರು ನೀವು ನೋಡೋ ಖುಷಿಯಲ್ಲಿದ್ದರೆ ನನ್ನ ಫಾಲೋ ಮಾಡಿ. ಏನ್ ಮಾಡ್ಬೇಕಾ? ಎರಡೇ ಮೀಟ್ ಹಾಕಕ್ ಬಂದಿದ್ದೀವಿ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಪದ್ವಾನ್ ಅಂತ. ಬ್ಲಾಗ್ ಮಾಡ್ತಾ ಇದ್ದೀವಿ. ಬ್ಲಾಗ್ ಏನ್ ಮಾಡ್ತಿದ್ದೆ? ಬ್ಲಾಗ್ ಹಂಗಂದ್ರೆ ಅಲ್ಲೋಡ್ ಅಲ್ಲೋಡ್ ಇಬ್ರೇ ತಿನ್ಕೋತಾರೆ. ತಿಂತೀರ ಮತ್ತೆ ಅವಾಡ ನೀವು ತಿನ್ ಚೆನ್ನಾಗಿದೆ. ಕೇಳ್ದಾಗಿರೋದು ನಿನಗೆ. ತಿನ್ನಲ್ಲ ಅಂತ ಶಾಲಿನಿ ಕೊಡ್ತಾ ಅಂತ ತಿಂತೀನಿ. ಒಂದೇನಾ? ಒಳ್ಳೆ ವಿಡಿಯೋ ಮಾಡ್ಕೊತೀನಿ. ಅಲ್ಲ ಮುಂದೆ ನೋಡು. ನನ್ನ ಏನ್ ನೋಡ್ತೀಯ? ಕೊಡು ಸುನಿಲ್. ಕೊಡಲ್ಲ. ಸುನಿಲ್ ಕಂಡೀಷನರ್ ಎತ್ಕೊಂಡ್ ಯಾರು ನನಗೆ ಗೊತ್ತಿಲ್ಲ. ಕೊಡಕ್ ಕೇಳಿ. ಕೊಡಲ್ಲ. ಪ್ಲೀಸ್ ಕೊಟ್ಬಿಡು. ನೀ ಯಾರ? ಭಾನುಪ್ರಿಯ ಐ ಡೋಂಟ್ ನೋ. ವೈಫ್ ಆಫ್ ಮಹೇಶ್ KS. ನಾನು ಭಾನುಪ್ರಿಯ HS. ವೈಫ್ ಆಫ್ ಮಹೇಶ್ KS. ಅದಕ್ಕೆ ಬೇರೆ ಕೊಡ. ಏನ್ ಕೊಡ್ಬೇಕ? ಕಂಡೀಷನರ್ ಕೊಡು. ಯಾರ
ಯಾರಿಗೆ ಕೊಟ್ಟಿದ್ದೆ? ನಮ್ಮ ಅಪ್ಪನ ಮಗಳು. ನಂಗೆ ಗೊತ್ತಿಲ್ಲ. ಬಳೆಯಲ್ಲಿ ನಿನ್ನಂತರಂಗ ನಾನಲ್ಲವೇ, ನಿನ್ನಾಸೆಯೆಲ್ಲ ನನದಲ್ಲವೇ. ಇಟ್ಕೊಂಡು ಶಾಲಿನಿ ಬಂದಿಲ್ಲ ಅಂತ ಭಾನು ಫುಲ್ ಬೇಜಾರಾಗ್ಬಿಟ್ಟೋಳೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ನವದಂಪತಿಗಳು ಬಂದಿಲ್ಲ, ಅದಕ್ಕೆ ಸುನಿಲ್ ಬಂದವನೆ ಅಂತ ಹೇಳಿದ್ದೀನಿ. ಅವ್ರು AC ಬಸ್ಸಲ್ಲಿ ಹೋಗ್ತಾರೆ ಸುನಿಲ್. ಬುಕ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ. ನಾನು ಬರುವುದಿಲ್ಲ. ನಾವು ಮುಂದಿನ ವರ್ಷ ಕಾರ್ ತಗೊಳ್ಳೋರ್ಗು ಹೋಗಲ್ಲ ಅನ್ಕೊಂಡ್ಬಿಟ್ಟಿದೀವಪ್ಪ. ನಾನು ಮಹೇಶ ಮುಂದಿನ ವರ್ಷ ಕಾರ್ ತಗೊಂಡೆ. ಕಾರ್ ತಗೊಂಡೆ ಬಂದ್ಬಿಡ್ರಿ. ಬೇರೆಯವ್ರ ಕಾರ್ ಅಲ್ಲ, ನಮ್ಮ ಕಾರು. ನಾನು ಹಿಂದೆ ಒಂದು ತಾಣ ಜಾತ್ರೆಗೆಲ್ಲ ನಾಳೆ ಜಾತ್ರೆ ಇದಲ್ರಿ ಅದು. ಜಾತ್ರೆಯಲ್ಲಿ ತಗೊಳ್ಳೋದ? ಕ್ಯಾಮನಹಳ್ಳಿ ಜಾತ್ರೆಯಲ್ಲಿ ಕಾರ್ ತಗೊಂಡು ಮಂತ್ರಾಲಯಕ್ಕೆ ಹೋಗೋಣ. ಟ್ರೈನ್ ತಗೊಂಡು ಇನ್ನೂ ಬೇಗ ಹೋಗೋದು. ಟ್ರೈನ್ ಓಡ್ಸಕ್ ಬರಲ್ವಲ್ಲ ನಿಂಗೆ? ಬರ್ತದೆ? ನಾನು ಓಡಿಸ್ತೀನಿ ಬಾ. ನಿಂಗೆ ಓಡ್ಸಕ್ ಬರ್ತದೆ ಅಂದ್ರೆ ನಾನು ಟ್ರೈನೇ ಕೊಡಿಸ್ತೀನಿ. ರೈಲ್ ಬಿಡ್ತೀನಿ ಬಾ. ರೈಲೇ ಬಿಡಲ್ಲ, ರೀಲ್ ಬಿಡ್ತೀಯ ಅಷ್ಟೇ. ರೈಲ್ ಬಿಡಕ್ ಬರಲ್ಲ, ರೀಲ್ ಆದ್ರೂ ಬಿಡೋಣ ಅಂತ ರೀಲ್ ಬಿಡ್ತೀಯಲ್ಲ. ಪದ್ಮಭೂಷಣ್ CV. ನನಗೆ ನಾನು ಸಿಂಗರ್ ಅಲ್ಲ. ನಾನು ಹೇಳ್ಬೇಕಾದ್ರೆ ನೀನ್ ವಿಡಿಯೋ ಮಾಡ್ಕೋಬೇಕು. ನೀನ್ ವಿಡಿಯೋ ಮಾಡ್ಬೇಕಾದ್ರೆ ನಾನು ಹೇಳೋದಿಲ್ಲ. ಬರುವುದಿಲ್ಲ ನನಗೆ, ಬರುವುದಿಲ್ಲ. ನನಗೆ ಯಾವ ಥರ ಮಾತಾಡೋಕ್ಕೆ ಇಷ್ಟ ಆಗುತ್ತೆ ಸುನಿಲ್? ಮಂಗಳೂರು ಭಾಷೆ. ನಿಜ ನಂಗೆ ಮಾತೇ ಬರಲ್ಲ. ಮೂಗಿ ಅಂತ ಅಲ್ಲ, ಬೇರೆಯವ್ರ ಜೊತೆ ಮಾತಾಡೋಕ್ಕೆ ನಾಚಿಕೆ. ಅವ್ರ ಮೂಗಿ ಅಂದ್ರೆ ಓಕೆ ಒಪ್ಕೊಂತೀನಿ. ಆದ್ರೆ ಅವ್ರ ಹುಡುಗ ಜೊತೆ ಇದ್ದಾಗ ಮೂಗಿ ಅಲ್ಲ. ಅವರು ಫುಲ್ಲು ಹೆಂಗೆ ಅಂದ್ರೆ ಎಕ್ಸ್ಟ್ರಾಡಿನರಿ ಪೀಸಸ್ ಅವರು. ಯಾರು ಇದ್ದಾಗ ಮಾತಾಡಲ್ಲ, ಯಾರು ಇಲ್ದಾಗ ಮಾತಾಡ್ತಾರೆ. ನಾವಂಗಲ್ಲ, ಯಾರಿದ್ರು ಮಾತಾಡ್ತೀವಿ, ಯಾರಿಲ್ಲಾದ್ರೂ ಮಾತಾಡ್ತೀವಿ. ಒಂಥರ ಹೆಂಗೆ ಅಂದ್ರೆ ಕೆಳಗಡೆ ಇಳಿಯಲ್ಲ, ಟ್ಯಾನ್ ಆಗ್ತೀನಿ, ಇಲ್ಲ ಕೂತಿರ್ತೀನಿ. ಲೆಮನ್ ಟೀ ಬೇಡ, ಕಾಟಿ ರೋಲ್ ಚಾಹಿಯೇ ಮುಜೆ. ಓಪನ್ ಮಾಡಿಲ್ಲ ಅವನು. ಕೊಡೋದ್ ಗಿಡದ ಸುಳ್ಳು. ನಂಗೆ ಕಾಣಿಸ್ತಾ ಇಲ್ವಾ ನಿನ್ಗೆ? ಅಷ್ಟು ಕರಗಾಗಿದೆ. ಚಾರ್ಜ್ ಹೊಡ್ತಿದ್ಯಲ್ಲ. ಇಷ್ಟು ಬ್ಯಾಟ್ರಿ ಬಕಸೂರ ವಂಶದಕ್ಕೆ. ಈ ತರ ಹಾಕೊಳಕ್ಕೂ ದಮ್ಮಿರ್ಬೇಕು. ನೋಡು ಆಮೇಲೆ ನಂತೂ ಸಿಗಾಕೊಂಡಿದ್ದೀನಿ ಬ್ರೋ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಸುನಿಲ್ ಆಗ್ಲೇ ವಿಡಿಯೋ ಮಾಡ್ತಾನೆ. ಇನ್ನೇನಮ್ಮ, ನನ್ 2 ದಿನನೂ ಬದುಕಿರಲ್ಲ, ಬೇಗ ಸತ್ತ ಹೋಗ್ಬಿಡ್ತೀನಿ ಅಷ್ಟೇ. ಹೋಗಿ ಮತ್ತೆ ಇದಾಕಿದೆ. ಇವಾಗ ಮನೆಗೆ ಹೋಗಿದ ತಕ್ಷಣ ನೆಣಕ್ ಹೋಗ್ಬೇಕು. ಪ್ಯಾನಿಗೆ ಗಿಡಕ್ಕೆ, ಪ್ಯಾನಿಗೆ ಗಿಡಕ್ಕೆ, ಕಾಂಗ್ರೆಸ್ ಗಿಡಕ್ಕೆ, ಕೊತ್ತಂಬರಿ ಗಿಡಕ್ಕೆ. ಕೊತ್ತಂಬರಿ ಗಿಡ ನಮ್ಮ ಮನೆ ಹತ್ರ ಯಾವ್ದು ಇಲ್ಲ, ಕಾಂಗ್ರೆಸ್ ಗಿಡ ಹತ್ರ ಐತೆ. ಅದಕ್ಕೆ ನೆಣಕೊಳ್ಳೋದು ನಾನು ಇವತ್ತು. ಯಪ್ಪ ತುಂಬಾ ಹಿಂಸೆ ಆಗೋಗ್ಬಿಡ್ತು ಇವತ್ತಂತೂ ನನಗೆ. ಯಾರು ಕರಿಯೋದು? ನಾನು ಎಂತಕ್ಕೂ ಕರೆದಿಲ್ಲ. ನಿಜ ಗೈಸ್, ಇವತ್ತು ನೀವು ನಿಜವಾಗ್ಲೂ ಒಂದು ನಿಮಗೆ ಸತ್ಯವಾದ ಮಾತು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಲವರ್ಸ್ ಜೊತೆ ಎಲ್ಲಿಗೂ ಹೋಗ್ಬೇಡಿ. ಈ ಮಾತನ್ನ ಮಾತ್ರ ಯಾವತ್ತೂ ಮರ್ತೋಗ್ಬಿಡಿ, ನೆನ್ಪಿಟ್ಕೊಳ್ಳಿ. ನಾನು ಹೇಳಿದ ಮಾತನ್ನ ತುಂಬಾ ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಎಲ್ಲಿ ಕೂಡ ಲವರ್ಸ್ ಜೊತೆ ಮಾತ್ರ ಹೋಗ್ಬೇಡಿ. ಯಾಕೆ ಏನೇ ತಂತದ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬೆಳಗ್ಗೆ 10 ಗಂಟೆ, ಬೆಳಗ್ಗೆ ಏನಿಲ್ಲ ಅಂದ್ರೆ ಒಂದು 10 ಗಂಟೆಗೆ ಬಂದಿದ್ದು. 10 ಗಂಟೆಯಿಂದ 4 ಗಂಟೆವರೆಗೂ ಮಾತಾಡೋದೇನಿರುತ್ತೆ? ಏನು ಇರಲ್ಲ. ಆದ್ರೆ ಕೈ ಹಿಡ್ಕೊಂಡು ಜೊತೆಲಿ ಕುತ್ಕೋಬೇಕಷ್ಟೇ. ಅದಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ, ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಲವ್ವರ್ಸ್ ಜೊತೆ ಎಲ್ಲಿಗೂ ಹೋಗಕ್ ಹೋಗ್ಬೇಡಿ. ನಾವಿವತ್ತು ಲವರ್ ಜೊತೆ ಬಂದಿದ್ದಕ್ಕೆ ನಾವು ಇವತ್ತು ಲವರ್ಸ್ ಜೊತೆ ಬಂದಿದ್ದಕ್ಕೆ ಆಲ್ರೆಡಿ 2 ಟೈಮ್ಸ್ ಎಕ್ಸ್ಪೀರಿಯನ್ಸ್ ಆಗೈತೆ. ಆದ್ರೆ ಇವತ್ತು ನೋಡೋಣ ಅಂತ ಬಂದ್ವಿ, ಇವತ್ತು ಎಕ್ಸ್ಪೀರಿಯನ್ಸ್ ಐತೆ. ಇನ್ಮೇಲೆ ಬರ್ಬಾರ್ದು ಅಂತ ಅನ್ಕೋತೀನಿ, ಬಟ್ ಅವ್ರು ನನ್ನ ಬಿಡಲ್ಲ. ಏನ್ ಮಾಡ್ಲಿ, ಬರಲೇಬೇಕು.
ಸಾಕಾಗಿ ಇವತ್ತು ಹೊಂಟಿದ್ವಿ ಮೆಜೆಸ್ಟಿಕ್ ಬಂದಿ ಲಾಸ್ಟ್. ಫೈನಲಿ ಮೆಜೆಸ್ಟಿಕ್. ಇವತ್ತಿನ ದಿನ ಕಾರಲ್ಲಿ ಕೂತ್ಕೊಂಡು ವೇಸ್ಟ್ ಮಾಡಿದ್ದಾಯ್ತು ಆಲ್ರೆಡಿ. ನೋಡೋಣ ನಾಳೆ ಏನಾದ್ರು ಒಂಚೂರು ಡೆವಲಪ್ ಆಗುತ್ತಾ ಇಲ್ಲ ನಾಳೆನೂ ಕಾರಲ್ಲೇ ಕೂತ್ಕೊಂಡು ವೇಸ್ಟ್ ಮಾಡ್ತೀವ ಗೊತ್ತಿಲ್ಲ. ನಾಳೆ ಮಾರ್ನಿಂಗ್ ಒಳಗಡೆ ನಗ್ತಿದಾರೆ ಗೊತ್ತಾ ಇಲ್ಲಿ. ಒಳಗೊಳಗೆ ನಗು ಬರ್ತಿದೆ, ಖುಷಿಯಾಗಿದೆ. ಮತ್ತೆ ಒಳಗಡೆಯಿಂದ ಅವ್ರು ಖುಷಿ ಆಗ್ತಿದೆ, ಬಟ್ ಬೇರೆಗಡೆ ಎಲ್ಲ ದುಃಖ ಆಗ್ತಿದೆ. ಬಿಟ್ಟು ಹೋಗ್ತಿಲ್ಲಲ್ಲ ಪಾಪ, ಗಂಡನ್ ಬಿಟ್ಟು ಹೋಗ್ತಿದ್ದಾರೆ. ಏನ್ ಮಾಡ್ತೀವಿ ಅವ್ರ ಮನೆ ಬೈಕ ತಗೊಳೆ, ಅದಕ್ಕೆ ನಂಗೆ ಬಿಕ್ಲಿಕ್ಕೆ ಬರ್ತೀವಿ. ಹಾ ಮತ್ತ ಬೈದಿದ್ದ ಇದು ಸುನಿಲ್ ತಮಾಷೆ. ಸುನಿಲ್ ನಿಜಕ್ಕೂ ನೋವು ಹೋಗ್ತಿತ್ತು, ಪ್ರಾಮಿಸ್ಗೆ ನೋವು ಹೋಗ್ತಿತ್ತು. ತಮಾಷೆ ಮಾಡ್ತೀವಿ. ನೀನು ಕನ್ನಡಕ್ಕೆ ಝೂಮ್ ಮಾಡೋ ಚೆನ್ನಾಗಿ ಬರ್ತದೆ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ